ಸವಾಯಿ ಗಂಧರ್ವರು ರಾಂಭಾವು ಕುಂದಗೋಳ್ಕರ್ ಕರ್ನಾಟಕದ ಕುಂದಗೋಳಿನಲ್ಲಿ ಜನಿಸಿದ ಖ್ಯಾತ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರರು. ಅವರು ಕಿರಾಣ ಘರಾಣೆಯ ಮಹಾನ್ ಶಿಷ್ಯರಾಗಿದ್ದು ಗಾಢ ಭಾವನಾತ್ಮಕ ಸಂಗೀತಕ್ಕಾಗಿ ಪ್ರಸಿದ್ಧರಾಗಿದ್ದಾರೆ. ಭೀಮಸೇನ್ ಜೋಶಿ ಮತ್ತು ಗಂಗೂಬಾಯಿ ಹಂಗಲ್ ಮುಂತಾದ ಪ್ರತಿಭಾವಂತ ಶಿಷ್ಯರನ್ನು ಅವರು ತರಬೇತಿ ನೀಡಿದರು. ಅವರ ಸಂಗೀತ ಪರಂಪರೆ ಭಾರತೀಯ ಸಂಗೀತದ ಇತಿಹಾಸದಲ್ಲಿ ಶಾಶ್ವತವಾಗಿವೆ. ನಮ್ಮ ಸಂಸ್ಕೃತಿಯಲ್ಲಿ ತಾಯಿಯ ಗರ್ಭದಲ್ಲಿರುವಾಗಲೇ ಮಗುವಿಗೆ ಸಂಗೀತದ ಸಂಸ್ಕಾರ ನೀಡಲಾಗುತ್ತದೆ. ಕೋಗಿಲೆ, ನವಿಲುಗಳಿಗೆ ಗುರುಗಳಿಲ್ಲದ ಕಾರಣ ಅವುಗಳ ಗಾಯನ ವಿಕಸನಗೊಳ್ಳುವುದಿಲ್ಲ. ಆದರೆ ಸವಾಯಿ ಗಂಧರ್ವರಂಥ ಗುರುಗಳಿಂದಾಗಿ ನಮ್ಮ ಸಂಗೀತ ಪರಂಪರೆ ನಿರಂತರವಾಗಿ ಬೆಳೆಯುತ್ತಿದೆ ಎಂದು ಕನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಹೇಳಿದರು. ನಮ್ಮ ದೇಶದಾಗ 2 ಕೋಟಿ ಮಂದಿ ಭಿಕ್ಷಾ ಬೇಡ ಸಹಿತ ಸಂಗೀತನೇ ಬೇಕ್ರಿ. ನಿಮ್ಗೆ ಏನ್ ಹೇಳ ನಾವು ಅವ್ರು ಬದುಕಿದ್ದಾರ ಮ್ಯಾಗ ನಾ ಹಾಡು ಕಲ್ತಿರ್ತಾರ ಚಂದಾಗ, ರೈಲ್ವೆದಾಗ, ಬಸ್ ಸ್ಟ್ಯಾಂಡ್ನಾಗ, ಸಂಚಾಗ ಎಲ್ಲಾದ್ರೂ ಇಟ್ಟು ಚಂದ ಹಾಡುತ್ತಿರ್ತಾವ್ರಿ. ಅವ್ರು ಹಾಡಿದ್ದನ್ನು ಕೇಳಿ ಕೊಡದೆ ಹೋಗಬಾರ್ದು ಅನ್ನೋ ಮನಸ್ಸಾಕೈತಿ. ಸಂಗೀತ ಯಾರನ್ನೂ ಬದುಕಿಸಿಲ್ಲ ಅಂತೀರಿ ನೀವು. ರಾಜ ಮಹಾರಾಜರನ್ನು ಬದುಕಿಸೈತಿ, ಭಿಕ್ಷುಕರನ್ನು ಬದುಕಿಸೈತಿ. ರಾಜ ಮಹಾರಾಜರನ್ನ ಮುಂಜಾನೆ ಎಬ್ಬಸಬೇಕಾದ್ರೆ ಚಾರಣರು ಬಂದು ಹಾಡಬೇಕು, ಹಾಡಿನ ಜೊತೆಗೇನೆ ಹೇಳ್ತಿದ್ರು. ಮತ್ತ ರಾತ್ರಿ ಮಗನಾಗ ರಾಜ ಮಹಾರಾಜರನ್ನ ಹಾಡಿ ಮಲಗಿಸ್ಬೇಕಂತ ನಮ್ಮಲ್ಲಿ ಪದ್ಧತಿ. ನೀವು ರಾಮಾಯಣ ಓದ್ರಿ ಗೊತ್ತಾಕತಿ. ನೀವು ದಶರಥ ಮಹಾರಾಜರನ್ನ ಹೆಂಗ್ ಎಬ್ಬಿಸ್ತಿದ್ರು, ಹೆಂಗ್ ಮಲಗಿಸ್ತಿದ್ರು ಅಂತ ವರ್ಣನೆ ಒಂದೇ. ಎಲ್ಲ ಶುಭ ಸಮಾರಂಭಗಳಿರ್ಲಿ, ಅಶುಭ ಸಮಾರಂಭಗಳಿರ್ಲಿ, ಅಲ್ರಿ ಹೊಕ್ಕವಲ್ ಮನ್ಯಾಗ ವಾದಗಳನ್ನ ಹಾಡಿಸೋ ಮಕ್ಕಳು. ನಾಳಿಗ್ ಮಣ್ಣು ಮಾಡೋದಂತಂದ್ರೆ ರಾತ್ರಿ ಬಿಸಿ ಮಾಡ್ಬೇಕು. ಯಾರ ಸಲಾಗಿ ಅದೇ ಗೊತ್ತಾಗೋದಿಲ್ಲ. ಅದು ಕೇಳೋದಂದ್ರು ಹೋಗಿ ಬಿಟ್ಟೈತಿ. ಯಾರಿಗ್ ಕೇಳ್ಸಾಕತ್ತೀರಿ? ಅವ ವಾದನ್ರಿ, ಅದಕ್ಕೆ ಅವನ ಮುಂದೆ ಬದ್ನಿ ಅವನ ಮುಂದೆ ಹಚ್ಚಾರ ಬದ್ನಿ. ಮತ್ತ ಅವೇನ್ ಕೇಳವಲ್ಲ ಮಾಡವಲ್ಲ, ಹಾಡವ್ರೆ ಕೇಳುದು, ಯಾತ್ರೆ ಇದ್ದವ್ರು ಕೇಳುದು. ಶ್ರಾದ್ದವೂ ಸಂಗೀತ, ನಮ್ಮ ಅಲ್ಲಿನೂ ಸಂಗೀತ ಹಾಡು, ಜಾತ್ರೆ ಕ್ಷೇತ್ರಗಳಲ್ಲಿ ಸಂಗೀತ, ನಮ್ಮ ಪೂಜೆಗಳು ಸಂಗೀತ, ನಮ್ದು ಮಂತ್ರಗಳೆಲ್ಲ ಸಂಗೀತಮಯನ. ನಮ್ಮ ಧರ್ಮಕ್ಷೇತ್ರ ಸಂಗೀತ ಬಿಟ್ಟು ಅಲ್ಲಿನೂ ಸಂಗೀತ. ಮಂತ್ರಗಳೆಲ್ಲ ನಮ್ಮ ಸಂಗೀತಮಯ. ಮಂಗಳಾರತಿನೂ ಸಂಗೀತನೇ. ಎಲ್ಲಿಲ್ಲ ಸಂಗೀತ ನಾನು ಕೇಳಿದೊಳಗೆ. ಅವರು ಪಟ್ಟಣದ ಸವಾಯಿ ಗಂಧರ್ವರ ಸ್ಮಾರಕ ಭವನದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸವಾಯಿ ಗಂಧರ್ವ ಸ್ಮಾರಕ ವಿಶ್ವಸ್ತ ಸಂಸ್ಥೆ ವತಿಯಿಂದ ಗುರುವರ್ಯ ಸವಾಯಿ ಗಂಧರ್ವರ 73ನೇ ಪುಣ್ಯ ಸ್ಮರಣೆ ಪ್ರಯುಕ್ತ ಸೋಮವಾರ ಆಯೋಜಿಸಿದ್ದ ಸಂಗೀತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದರು. ಸಂಗೀತವು ಪ್ರತಿಯೊಬ್ಬ ಭಾರತೀಯನ ಜೀವನದ ಉಸಿರಾಗಿದ್ದು, ಗುರು ಶಿಷ್ಯ ಪರಂಪರೆಯೇ ಅದರ ನಿಜವಾದ ಜೀವಾಳವಾಗಿದೆ. ಈ ಪರಂಪರೆಯಿಂದಾಗಿಯೇ ನಮ್ಮ ಸಂಗೀತವು ತಲೆಮಾರುಗಳಿಂದ ಬೆಳೆದು ಬಂದಿದೆ ಎಂದರು. ಸಮಯದೊಳಗೆ ಅಭಾವದೊಳಗೆ ಬರೋದು ಬಂದು ನೋಡಿ, ಅದಕ್ಕೊಂದು ತುಡಿತ ಆಗ್ತಿರ್ತದೆ, ಅದು ಬೇಕಾಗ್ತದೆ. ಮತ್ತು ಅವ್ರ ಮನೆತನದೊಳಗಿನ ಸಂಗೀತದ ಅವ್ರ ತಾಯಿಯವರು ಹಾರ್ಮೋನಿಯಂ ಬಾರಿಸ್ತಾರೆ, ಭಜನೆ ಮಾಡ್ಕೊಂತ ಬಂದವರು ಮನೆಯೊಳಗೆಲ್ಲರೂ ಸಂಘ ಸಾಹಿತ್ಯ ಹಂಗೆ ಅವರು ಅಲ್ಲಿ ಗದಗಿನಿಂದ ಹಿಡಿದು ಧಾರವಾಡದವರಿಗೆ ಸಂಗೀತ ಸಾಹಿತ್ಯ ಕ್ಷೇತ್ರದೊಳಗೆ ನುಡ್ತಾರೆ. ಮೊದಲಿಂದ ಉತ್ಸಾಹವನ್ನು ವರ್ಧಿಸಿ ಉತ್ಸವವನ್ನು ಉಂಟು ಮಾಡತೈತಿ ನಮ್ಮ ಜೀವನದೊಳಗೆ. ಅದಕ್ಕೆ ಸಂಗೀತದಿಂದ ಅತ್ತವ್ರು ಯಾರೂ ಇಲ್ಲ. ಸಂಗೀತ ಕೇಳಿದ್ರೆ ಅಳೋರಿಗೆ ಆನಂದ ಆಗಬೇಕು, ಅದಕ್ಕೆ ಸಂಗೀತ ಅಂತ. ಎದಕ್ಕೆ ಸಂಗೀತ ಇಲ್ಲ ಅಂತೀರಿ? ನಮ್ಮಲ್ಲಿ ಸಂಗೀತವನ್ನು ಎಲ್ಲಿ ಬಳಸ್ಕೊಟ್ಟಿಲ್ಲ ಅಂತೀರಿ ನೀವು? ಎಲ್ಲದರಲ್ಲೂ ಸಂಗೀತ.
ಮಳಿ ಬರ್ಲಿಲ್ಲ ಅಂತ ಸಂಗೀತ ಹಾಡಿ ಮಳಿ ತಂದ್ರಿ, ಮೇಘ ಮುಲ್ಲಾರ ಹಾಡಿ. ಕತ್ಲಾತು ಮನ್ಯಾಗ ಬೆಂಕಿ ಇರ್ಲಿಲ್ಲ, ಆ ದೀಪರಾಗ ಹಾಡಿ ಪಣತಿ ಹಚ್ಚಿದ್ರಿ ಸಂಗೀತದಿಂದ. ಪಣತಿ ಹಚ್ಚಿದ್ರು. ನಮ್ಮ ದೇಶದ ಒಬ್ಬರು ಸಂತರ ಅಮೆರಿಕಕ್ಕೆ ಹೋಗಿ ಕೃಷ್ಣನ ಭಕ್ತಿಯ ಹಾಡುಗಳನ್ನ ಹಾಡಿ ಅಮೆರಿಕಕ್ಕೆ ಹುಚ್ಚಿಡಿಸಿದ್ರು. ರಷ್ಯಾಕ್ಕೆ ಹುಚ್ಚಿಡಿಸಿದ್ರು. 10 ಲಕ್ಷ ಮಂದಿ ಹಿಂದೂಗಳಾಗಿ ಕನ್ವರ್ಟ್ ಆದರು. ತಕ್ಷಣ ಅವ್ರ ತಲೆಯಾಗ ಬಂತು, ಇವ್ರು ಹೊರಗೆ ಹಾಕಿದ್ರು, ನಡ್ರಿ ಬೆಂಗಾಡತ್ತ. ಜಗತ್ತಿನ ತುಂಬ ನಮ್ಮ ಜನ ಈ ಸಂಗೀತ ಕೈಯಾಗಿ ಆಡೋ ತಾಳ, ಮುಖದೊಳಗ ಸಂಗೀತ ಹಾಡ್ತಾ 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 ಜಗತ್ತಿಗೆ ಹುಚ್ಚಿಡಿಸ. ಮೀರಾಬಾಯಿ ಹಾಡ್ತಾ 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 ವಿಷ ಕೊಡಿದ್ರು ಸಹಿತ ಸಂಗೀತ ಸಾಯಕ್ ಬಿಡ್ಲಿಲ್ಲ. ಸಂಗೀತದ ಸಾಮರ್ಥ್ಯ ರಾಣಾನೇ ವಿಷ ದಿಯ ಮಾನೋ ಅಮೃತ ಪಿಯ. ಸಾಯಕ್ ಬಿಡ್ಲಿಲ್ಲ ಸಂಗೀತವನ್ನು. ನಿಮ್ಗೆ ಗೊತ್ತಿರ್ಬೇಕು, ನರಸಿ ಮೆಹ್ತಾ ಅಂತ ಗುಜರಾತ್ ಒಳಗೊಬ್ಬ ದೊಡ್ಡ ಸಂತರು. ಅವ್ರಿಗೆ ಒಂದು ಕೇದಾರ ರಾಗದ ಮೇಲೆ ಬಹಳ ದೊಡ್ಡ ಪ್ರಭುತ್ವ ಇತ್ತು. ರಾಗ ಕೇದಾರದ ಮೇಲೆ ಅವರ ರಾಗ ಕೇದಾರ ಕೃಷ್ಣನ ಮೂರ್ತಿ ಮುಂದೆ ಹಾಡಾಕ್ ಹತ್ತಿದ್ರು ಅಂದ್ರೆ ಕೊಳ್ಳಾನ ಹಾರ ಸಾವಕಾಶ ಬಿಚ್ಕೊಂತ ಬಂದು ಕೆಳಗೆ ಬೀಳ್ತಿತ್ತು. ಆ ರಾಗದ ಮೇಲೆ ಅಂಥ ಪ್ರಭುತ್ವ ಇತ್ತು. ಬಡತನ ಸಂಸಾರ ಆ ಕಡೆ ಈ ಕಡೆ ಜನ ಸಾಲ ಮಾಡಿದ್ದು, ಸ್ವಲ್ಪ ರೊಕ್ಕ ಕೊಟ್ಟು ಸಾವುಕಾರ ಬಂದ, ನಾನು ರೊಕ್ಕ ಕೊಡುವಂತ, ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತಿದ್ದೀವ. ಇಲ್ಲ ಇವತ್ತೇನು ನಾ ತಗೊಳಲ್ಲ, ಹೋಗುದಿಲ್ಲ. ಮನೆಯಾಗ ಏನು ಇಲ್ಲ, ಏನು ಕೊಡ್ಲಿ ನನಗ, ಏನಾರ ಒತ್ತಿ ಇಡ್ಬೇಕು ನೀ ಅಂದ್ರ ಸರಿ ಇರ್ಲಿಕ್ಕೆ ಕೊಡುದಿಲ್ಲ. ಏನ್ ಒತ್ತಿ ಇಟ್ಟಿರ್ಬೇಕಂತೀರಿ ನೀವು? ಅವ ಕೇಳವನ ಕೇಳಿದ ಸಾವುಕಾರ, ರಾಗ ಕೇದಾರಿ ಏನೈತಲ್ಲ ಅದನ್ನ ಒತ್ತಿ ಇಡು ನನ್ನ ರೊಕ್ಕ ನನಗ್ ಕೊಡ್ಲಾರ್ದ ಈ ಕೇದಾರಿ ರಾಗ ಎಲ್ಲಿ ಹಾಡಂಗಿಲ್ಲ. ಒತ್ತಿ ಇಡುದಂದ್ರೆ ಏನು? ರಾಗ ಕೇದಾರಿ ನಿಂದೈತಲ್ಲ ಅದು ನನಗೆ ವಚನ ಕೊಡು, ನಿನ್ ರೊಕ್ಕ ತೀರಿಸ್ಲಾರ್ದ ಮತ್ತೊಂದ್ ಕಡೆ ಎಲ್ಲಿ ಹಾಡುದಿಲ್ಲ ಅಂತ. ಇಂದಿನ ಡಾಲ್ಫಿ ಸಂಸ್ಕೃತಿಯು ನಮ್ಮ ಹಬ್ಬಗಳ ಪಾವಿತ್ರ್ಯತೆಯನ್ನು ನಾಶ ಮಾಡುತ್ತಿದೆ. ಗಣೇಶ ಚತುರ್ಥಿಯಂಥ ಹಬ್ಬಗಳಲ್ಲಿ ಕರ್ಕಶ ಡಾಲ್ಫಿ ಹಚ್ಚಿ ಕುಣಿಯುವುದು ನಮ್ಮ ಸಂಸ್ಕೃತಿಯ ವಿಕೃತೀಕರಣ. ನಿಜವಾದ ಹಬ್ಬ ಹೇಗಿರಬೇಕೆಂದು ಕುಂದಗೋಳ ಸಂಗೀತೋತ್ಸವವನ್ನು ನೋಡಿ ಕಲಿಯಬೇಕು ಎಂದರು.